ಕೈಮನೆಯಲ್ಲಾಗ್ತಾ ಇರುವಂತಹ ಅಂತರ್ಯುದ್ಧ ದಿನಕ್ಕೊಂದು ಬೆಳವಣಿಗೆಗೆ ಸಾಕ್ಷಿ ಆಗ್ತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಕರ್ನಾಟಕ ಕಾಂಗ್ರೆಸ್ ಕುರ್ಚಿ ಕದನದ ಚೆಂಡು ಈಗ ಬಿದ್ದಿದೆ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿಯಾಗಲಿದ್ದಾರೆ ಡಿಸಿಎಂ ಡಿಕೆಶಿ. ನಿನ್ನೆ ಭೇಟಿಯಾಗಿ ಸುದೀರ್ಘವಾಗಿ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ. ದೆಹಲಿ ಖರ್ಗೆ ನಿವಾಸದಲ್ಲಿ ನಿನ್ನೆ ತಡರಾತ್ರಿ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆಶಿ. ಬೆಳಗಾವಿ ಸಮಾವೇಶದ ಬಗ್ಗೆ ಸಮಾಲೋಚನೆಯನ್ನು ನಡೆಸಿದ್ದಾರೆ ಡಿಕೆಶಿ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಕೂಡ ದೆಹಲಿಯಲ್ಲಿದ್ದಾರೆ, ಡಿಸಿಎಂ ಕೂಡ ದೆಹಲಿಯಲ್ಲಿದ್ದಾರೆ. ಈಗ ಕುರ್ಚಿ ಕದನದ ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ. ರಾಜ್ಯ ರಾಜಕಾರಣದ ಬೆಳವಣಿಗೆಗಳನ್ನು, ಕೈ ಮನೆಯಲ್ಲಾಗ್ತಾ ಇರುವಂತಹ ಕದನದ ಬೆಳವಣಿಗೆಗಳನ್ನು ಈಗಾಗಲೇ ಸುರ್ಜೇವಾಲಾ ಅವರು ವರಿಷ್ಠರಿಗೆ ತಲುಪಿಸಿದ್ದಾರೆ. ವರಿಷ್ಠರ ಮಟ್ಟದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು, ಅವರು ಕೊಡುವಂತಹ ಸೂಚನೆಗಳು, ಸಲಹೆಗಳು ಸಹಜವಾಗಿಯೇ ಕುತೂಹಲ ಕಾರಣವಾಗ್ತಾ ಇದೆ. ಸುರ್ಜೇವಾಲಾ ವಾರ್ನಿಂಗ್ ಬಳಿಕವೂ ಕೂಡ ಪರಮೇಶ್ವರ್ ತಣ್ಣಗಾದ್ರ ಅನ್ನುವಂಥದ್ದು ಪ್ರಧಾನ ಕಾರ್ಯದರ್ಶಿಗಳು ಹೇಳಿ ಹೋಗಿದ್ದಾರೆ. ನಾವು ಸ್ವಲ್ಪ ಮಾತನ್ನ ಕಡಿಮೆ ಮಾಡ್ತೇವೆ ಅಂತ ಹೇಳಿ ಜಿ ಪರಮೇಶ್ವರ್ ಹೇಳಿದ್ದಾರೆ. ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ನಾವು ಸಭೆಯನ್ನ ಮಾಡ್ತಾ ಇರೋದು. ನಾವಿದ್ದರೆ ತಾನೇ ಪಕ್ಷ, ಜನ ಸಮುದಾಯ ಇದ್ದರೆ ತಾನೇ ಪಕ್ಷ. ಕಾಂಗ್ರೆಸ್ ಪಕ್ಷ ಕೇಡರ್ ಬೇಸ್ ಅಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಆಂದೋಲನ. ಯಾರ್ಯಾರು ಏನೇನು ವ್ಯಾಖ್ಯಾನವನ್ನು ಮಾಡ್ತಾರೋ ಮಾಡಲಿ. ಬದಲಾವಣೆಯ ವಿಚಾರದಲ್ಲಿ ನಾವ್ಯಾರೂ ಕೂಡ ಮಾತಾಡಲ್ಲ ಅಂಥೇಳಿ ಜಿ ಪರಮೇಶ್ವರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸುರ್ಜೇವಾಲಾ ವಾರ್ನಿಂಗ್ ಬಳಿಕ ಗೃಹ ಸಚಿವ ಜಿ ಪರಮೇಶ್ವರ್ ತಣ್ಣಗಾದ್ರ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಮುಂದೂಡಿಕೆ ಆಗಿದೆ ಅಂತ ನಿಮ್ಮ ಸಭೆ ಏನಾದರೂ ಮತ್ತೆ ಏನಾದರೂ ಇಲ್ಲ, ಅದ್ರ ಬಗ್ಗೆ ಏನು ನಾವು ಚರ್ಚೆ ಮಾಡಿಲ್ಲ. ತಿರ್ಗಾ ನಾವೆಲ್ಲ ಸಿಮ್ಮನಿ ಮಂತ್ರಿಗಳೆಲ್ಲ ಸೇರಿ ಚರ್ಚೆ ಮಾಡಬೇಕಲ್ಲ, ಏನು ಮುಂದೆ ಏನು ಕ್ರಮ ತಗೋಬೇಕು. ಈಗ ಪೋಸ್ಟ್ಪೋನ್ ಅಂತ ಅಂದ್ಕೊಂಡಿದ್ದೀವಲ್ಲ, ಮುಂದಕ್ಕೆ ಏನು ಮಾಡಬೇಕು ಅಂತೇಳಿ ನಾವೆಲ್ಲ ಸೇರಿ ಮಾತಾಡ್ಕೊಳ್ತೀವಿ. ಮುಂದೂಡಿಕೆ ಆಗಿದೆ ಅಂತ ನಿಮ್ಮ ಸಭೆ ಏನಾದರೂ ಮತ್ತೆ ಏನಾದರೂ ಇಲ್ಲ, ಅದ್ರ ಬಗ್ಗೆ ಏನು ನಾವು ಚರ್ಚೆ ಮಾಡಿಲ್ಲ. ತಿರ್ಗಾ ನಾವೆಲ್ಲ ಸಿಮ್ಮನಿ ಮಂತ್ರಿಗಳೆಲ್ಲ ಸೇರಿ ಚರ್ಚೆ ಮಾಡಬೇಕಲ್ಲ, ಏನು ಮುಂದೆ ಏನು ಕ್ರಮ ತಗೋಬೇಕು. ಈಗ ಪೋಸ್ಟ್ಪೋನ್ ಅಂತ ಅಂದ್ಕೊಂಡಿದ್ದೀವಲ್ಲ, ಮುಂದಕ್ಕೆ ಏನು ಮಾಡಬೇಕು ಅಂತೇಳಿ ನಾವೆಲ್ಲ ಸೇರಿ ಮಾತಾಡ್ತೀವಿ.